ಕ್ರೇಜಿ ಸ್ಟಾರ್ ರವಿಚಂದ್ರನ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ರೆ ಹೇಗಿರುತ್ತೆ? ಸ್ಪರ್ಧಿಯಾಗಂತೂ ರವಿಚಂದ್ರನ್ ಬರಲಾರರು ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ಆದ್ರೆ ಅತಿಥಿಯಾಗಿ ಆಗಮಿಸಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿ ರಾಶಿಕಾ ನಾಯಕಿಯಾಗಿ ನಟಿಸಿರುವ ಪ್ಯಾರ್ ಚಿತ್ರದ ಪ್ರಮೋಷನ್ಗೆಂದೇ ರವಿಚಂದ್ರನ್ ಚಿತ್ರದ ನಾಯಕ ಭರತ್ ಜೊತೆಗೆ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆ ಮಂದಿ ತಮ್ಮ ಮೊದಲ ಪ್ರೇಮದ ಬಗ್ಗೆ ಹೇಳಲು ಬಿಗ್ ಬಾಸ್ ಪತ್ರ ಬರುತ್ತದೆ. ಅದರಂತೆ ಮೊದಲು ರವಿಚಂದ್ರನ್ ಅವರೇ ತಮ್ಮ ಮೊದಲ ಪ್ರೇಮದ ಕಥೆ ಹೇಳುತ್ತಾರೆ. ಅಣ್ಣ ಅವರ ಬೈಕ್ನಲ್ಲಿ ಹೋಗಿ ಲೈನ್ ಹೊಡೆದ ರವಿಚಂದ್ರನ್ ತಂದೆ ವೀರಸ್ವಾಮಿ ಕನ್ನಡದ ಜನಪ್ರಿಯ ನಿರ್ಮಾಪಕರಾಗಿ ಹೆಸರು ಮಾಡಿದವರು. ಡಾಕ್ಟರ್ ರಾಜ್ಕುಮಾರ್ ನಟನೆಯ ನಾನಿನ್ನ ಮರೆಯಲಾರೆ ಚಿತ್ರ ಕೂಡ ವೀರಸ್ವಾಮಿ ಅವರೇ ನಿರ್ಮಿಸಿದ್ರು. ಹೀಗಾಗಿ ಚಿತ್ರದಲ್ಲಿ ಅಣ್ಣಾವರು ಬಳಸಿದ್ದ ಬೈಕ್ ಸಿನಿಮಾದ ಬಳಿಕ ರವಿಚಂದ್ರನ್ ಕೈ ಸೇರಿತ್ತು. ಅದರಲ್ಲಿ ಭರ್ರನೆ ಕಾಲೇಜಿಗೆ ಬಂದ ರವಿಚಂದ್ರನ್ಗೆ ಕಾಂಪೌಂಡ್ ಒಳಗೆ ಎಂಟ್ರಿ ಕೊಟ್ಟೊಡನೆ ಒಂದು ಹುಡುಗಿಯರ ಗುಂಪು ಕಾಣಿಸಿತ್ತು. ಅವರಲ್ಲೊಬ್ಬಳು ಮಾತ್ರ ರವಿಚಂದ್ರನ್ ಕಡೆಗೆ ತಿರುಗಿ ನೋಡುತ್ತಾಳೆ, ನೋಡಿ ನಗುತ್ತಾಳೆ. ಆ ನಗು ಇಂದಿಗೂ ತನ್ನೊಳಗೆ ಹಾಗೆ ಉಳ್ಕೊಂಡಿದೆ ಎಂದು ರವಿಚಂದ್ರನ್ ಹೇಳುತ್ತಾರೆ. ಕಾಲೇಜಿನಲ್ಲಿ ರವಿಚಂದ್ರನ್ ಕುಳಿತುಕೊಳ್ಳುವ ಜಾಗಕ್ಕೆ ಸರಿಯಾಗಿ ಆಕೆ ಇದ್ದ ತರಗತಿಯ ಕಿಟಕಿ ಕಾಣಿಸುತ್ತಿತ್ತು. ಆ ಕಿಟಕಿಯಲ್ಲಿ ಆಕೆ ನೋಡುತ್ತಿದ್ರು. ಆಕೆ ಅಲ್ಲಿಂದ ಎದ್ದರೆ ಈ ಕಡೆ ರವಿಚಂದ್ರನ್ ಕೂಡ ಎದ್ದು ಹೊರಗೆ ಬರುತ್ತಿದ್ರು. ಆಕೆಯ ಮುಂದೆ ನಾನು ಅಡ್ಡಾಡುತ್ತಿದ್ದೆ ಎಂದು ಖುದ್ದು ರವಿಚಂದ್ರನ್ ತಮ್ಮ ಹಳೆಯ ಪ್ರೇಮ ಕಥೆಯನ್ನು ಬಿಚ್ಚಿಡ್ತಾ ಹೋದ್ರು. ಕೊನೆಗೂ ಕಾಲೇಜ್ ಆನ್ಯುವಲ್ ಡೇ ಬಂದಿತ್ತು. ರವಿಚಂದ್ರನ್ ಆಗ ಜಾದೂ ಕಲಿತಿದ್ರು. ವೇದಿಕೆ ಮೇಲೆ ತಾನು ಇಂದ್ರಜಾಲ ವಿದ್ಯೆ ಪ್ರದರ್ಶಿಸುತ್ತಿದ್ರೆ ಆಕೆ ಅದೆಲ್ಲಿಂದಲೂ ನೋಡ್ತಿರ್ತಾಳೆ ಎನ್ನುವ ಭಾವ ತನ್ನೊಳಗಿತ್ತು ಅಂತಾರೆ ಕ್ರೇಜಿ. ಆ ದಿನ ರವಿಚಂದ್ರನ್ ಯಕ್ಷಿಣಿ ವಿದ್ಯೆಯ ಪ್ರಾಪರ್ಟಿಗೆಂದು ಕಾಲೇಜಿಗೆ ಕಾರಲ್ಲೇ ಬಂದಿರ್ತಾರೆ. ಕಾರ್ಯಕ್ರಮ ಮುಗಿಸಿ ವಾಪಸ್ ಹೋಗುವಾಗ ದಾರಿಯಲ್ಲಿ ಕಾರು ನಿಲ್ಲಿಸಿ ಆ ಹುಡುಗಿಯಲ್ಲಿ ಡ್ರಾಪ್ ಕೊಡುವುದಾಗಿ ಹೇಳಿ ಕರೆಯುತ್ತಾರೆ. ಆದ್ರೆ ಆಕೆ ನಿರಾಕರಿಸ್ತಾಳೆ. ವರ್ಷದ ಕಾಯುವಿಕೆಗೆ ತಣ್ಣೀರರ್ಚಿದ ಹಾಗಾಗಿ ಒಳಗೊಳಗೆ ಉಡುಗಿ ಹೋಗುತ್ತಾರೆ. ಅಲ್ಲಿಂದ ಮನೆಗೆ ಬಂದ ರವಿಚಂದ್ರನ್ ಮತ್ತೆ ಒಂದು ವಾರ ಕಾಲೇಜ್ ಕಡೆಗೆ ಮುಖವೇ ಹಾಕೋದಿಲ್ಲ. ಇದರ ಮಧ್ಯೆ ಆಕೆ ಅದು ಹೇಗೋ ರವಿಚಂದ್ರನ್ ಮನೆಯ ಲ್ಯಾಂಡ್ಲೈನ್ ನಂಬರ್ ಪಡೆದು ಫೋನ್ ಮಾಡುತ್ತಾರೆ. ಇಲ್ಲಿ ಸ್ವತಃ ರವಿಚಂದ್ರನ್ ಫೋನ್ ಎತ್ತುತ್ತಾರೆ. ಇಬ್ಬರಿಗೂ ಪ್ರೀತಿ ಶುರುವಾಗುತ್ತೆ. ಆದ್ರೆ ಈ ಪ್ರೀತಿ ಖಂಡಿತವಾಗಿ ಮುಂದುವರಿಯಲು ಸಾಧ್ಯವಿಲ್ಲ ಅನ್ನೋದು ರವಿಚಂದ್ರನ್ಗೆ ಖಚಿತವಾಗುತ್ತಾ ಹೋಗುತ್ತೆ. ಯಾಕೆಂದ್ರೆ ತನ್ನ ತಂದೆಗೆ ಪ್ರೀತಿ ಪ್ರೇಮಕ್ಕಿಂತ ಸಾಂಪ್ರದಾಯಿಕ ನೆಮ್ಮದಿಯೇ ಮುಖ್ಯ ಅನ್ನೋದು ಗೊತ್ತಿರುತ್ತೆ. ಮಾತ್ರವಲ್ಲ, ಅವರನ್ನು ಎದುರಿಸಿ ಮಾತನಾಡಲು ತಾನು ಜೀವನದಲ್ಲಿ ಏನನ್ನೂ ಸಾಧಿಸಿಲ್ಲ. ಅಷ್ಟೇ ಅಲ್ಲ, ಅವರನ್ನು ಎದುರಿಸಿ ನೋವು ಕೊಡುವ ಮನಸ್ಸು ಇರಲಿಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ತಾನು ಈ ಪ್ರೀತಿಯಿಂದ ಹಿಂದೆ ಸರಿಯುವುದಾಗಿ ರವಿಚಂದ್ರನ್ ಹೇಳುತ್ತಾರೆ. ಹೀಗೆ ಕನ್ನಡ ಚಿತ್ರರಂಗದ ಅಮರ ಪ್ರೇಮಿ ಕ್ರೇಜಿ ಸ್ಟಾರ್ಗೆ ನಿಜ ಜೀವನದಲ್ಲಿ ಮೊದಲ ಪ್ರೇಮ ಭಗ್ನಗೊಳ್ಳುತ್ತದೆ. ನೀನು ಲವ್ ಮಾಡಿ ಮದುವೆ ಆದ್ರೆ ನಾನು ಸಾಯ್ತೀನಿ ಅಂದಿದ್ರಂತೆ ರವಿಚಂದ್ರನ್ ತಾಯಿ. ಆದ್ರೆ ಪ್ರೀತಿಗಾಗಿ ಪ್ರೇಮಿಗಳು ಸಾಯ್ತಾರೆ ಹೊರತು ಅಪ್ಪ ಅಮ್ಮ ಸಾಯೋಲ್ಲ ಅನ್ನೋ ಸತ್ಯ ಆಮೇಲೆ ಗೊತ್ತಾಯ್ತು ಅಂತಾರೆ ರವಿಚಂದ್ರನ್. ಇದೇ ಕಾರಣಕ್ಕಾಗಿ ಈ ಡೈಲಾಗ್ ಅನ್ನು ಆನಂತರ ತಮ್ಮ ಪ್ರೇಮಲೋಕ ಸಿನಿಮಾದಲ್ಲೂ ಇಟ್ಟಿದ್ದಾಗಿ ರವಿಚಂದ್ರನ್ ಹೇಳಿದ್ರು. ಎಲ್ಲ ಲವ್ ಕೇಸ್ಗಳಲ್ಲೂ ತಂದೆ ತಾಯಿಗಳು ಪ್ರಯೋಗಿಸೋ ಕಡೆ ಅಸ್ತ್ರ ಇದೇ ತಾನೆ. ತಂದೆ ತಾಯಿಗೋಸ್ಕರ ಲವರ್ಸ್ ಸತ್ತಿದ್ದಾರೆ ಹೊರತು ಲವರ್ಸ್ಗೋಸ್ಕರ ತಂದೆ ತಾಯಿಗಳು ಸತ್ತಿರೋ ಕೇಸು ನಾನು ಕೇಳಿಲ್ಲ. ತಮಗೆ ಇಂಥದೊಂದು ಫಸ್ಟ್ ಲವ್ ಇತ್ತು ಅಂತ ರವಿಚಂದ್ರನ್ ತುಂಬಾ ಸಲ ಹೇಳಿದ್ದಾರೆ. ಆದ್ರೆ ಇಷ್ಟೊಂದು ಡಿಟೇಲ್ ಆಗಿ ವಿವರಿಸಿರೋದು ಇದೇ ಮೊದಲು. ಇದೇ ಸಂದರ್ಭದಲ್ಲಿ ಮನೆಯ ಸದಸ್ಯರು ಕೂಡ ತಮ್ಮ ಪ್ರಥಮ ಪ್ರೇಮದ ಬಗ್ಗೆ ಹಂಚಿಕೊಳ್ತಾರೆ. ಬಳಿಕ ಪ್ಯಾರ್ ಚಿತ್ರದ ನಾಯಕ ಭರತ್ ಮತ್ತು ರಾಶಿಕಾ ಹೊಸದಾಗಿ ಬಿಡುಗಡೆಯಾದ ಪ್ರೇಮ ಗೀತೆಗೆ ಹೆಜ್ಜೆ ಹಾಕ್ತಾರೆ. ರವಿಚಂದ್ರನ್ ಸ್ಪರ್ಧಿಗಳಾದ ಕಾವ್ಯ ಮತ್ತು ಸ್ಪಂದನಾರ ಜೊತೆ ನೃತ್ಯ ಮಾಡ್ತಾರೆ. ಎಲ್ಲ ಸದಸ್ಯರು ಜೊತೆಯಾಗಿ ಹೆಜ್ಜೆ ಹಾಕುತ್ತಾರೆ. ಚಿತ್ರದ ಪ್ರಚಾರಕ್ಕಾಗಿ ನಾಯಕಿ ರಾಶಿಕಾರನ್ನು ಕೂಡ ಮನೆಯಿಂದ ಕರೆದುಕೊಂಡು ಹೋಗುವಂತೆ ರಜತ್ ತಮಾಷೆ ಮಾಡುತ್ತಾರೆ. ಪ್ಯಾರ್ ಚಿತ್ರ ಫೆಬ್ರವರಿಯಲ್ಲಿ ಬಿಡುಗಡೆಯಾಗಲಿದ್ದು ಇನ್ನು ಹಾಡಿನ ಚಿತ್ರೀಕರಣ ಬಾಕಿ ಇದೆ ಎಂದು ಚಿತ್ರದ ನಾಯಕ ಹೇಳ್ತಾರೆ. ಒಂದಷ್ಟು ಖುಷಿಯ ಸಮಯದ ಬಳಿಕ ರವಿಚಂದ್ರನ್ ಮತ್ತು ಭರತ್ ಮನೆಯಿಂದ ಹೊರಗಡೆ ಬರುತ್ತಾರೆ. ರವಿಚಂದ್ರನ್ ಅವರು ಬಿಗ್ ಬಾಸ್ ಮನೆಗೆ ಹೋಗ್ತಿರೋದು ಇದೇ ಮೊದಲೇನಲ್ಲ. ಈ ಹಿಂದೆ ಶ್ರುತಿ ಸ್ಪರ್ಧಿಯಾಗಿದ್ದಾಗ ಕೂಡ ರವಿಚಂದ್ರನ್ ಮನೆಯೊಳಗೆ ಸರ್ಪ್ರೈಸ್ ಎಂಟ್ರಿ ನೀಡಿದ್ದನ್ನು ಸ್ಮರಿಸಬಹುದು. ಇನ್ನು ಪ್ಯಾರ್ ಚಿತ್ರದ ಬಗ್ಗೆ ಹೇಳಬೇಕಾದ್ರೆ ಇದರಲ್ಲಿ ರವಿಚಂದ್ರನ್ ರಾಶಿಕಾ ಶೆಟ್ಟಿಯ ತಂದೆಯ ಪಾತ್ರ ಮಾಡಿದ್ದಾರೆ. ಇದು ಫ್ಲಾಶ್ ಬ್ಯಾಕ್ ನಲ್ಲಿ ಬರುವ ಕ್ಯಾರೆಕ್ಟರ್ ಆಗಿದ್ದು ಚಿತ್ರಕ್ಕಾಗಿ ತಾವು 7 ದಿನಗಳ ಕಾಲ ಕಾಲ್ ಶೀಟ್ ನೀಡಿದ್ದಾಗಿ ರವಿಚಂದ್ರನ್ ಹೇಳಿದ್ದಾರೆ. ತಾವು ಚಿತ್ರದಲ್ಲಿ ರಾಶಿಕಾ ತಂದೆ ಪಾತ್ರ ಮಾಡೋದ್ರಿಂದಾಗಿಯೇ ಬಿಗ್ ಬಾಸ್ ಮನೆಯಲ್ಲಿ ರವಿಚಂದ್ರನ್ ಲವ್ ಸಾಂಗ್ ಗೆ ರಾಶಿಕಾ ಶೆಟ್ಟಿ ಜೊತೆ ಹೆಜ್ಜೆ ಹಾಕಲು ಒಪ್ಪಿಲ್ಲ. ರವಿಚಂದ್ರನ್ ಪ್ರಸ್ತುತ ಗಾಡ್ ದಿ ಕ್ರೇಜಿ ಚಿತ್ರದಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ಜೊತೆ ಕಿರಿಯ ಪುತ್ರ ವಿಕ್ರಮ್ ಕೂಡ ಒಂದು ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಚಿತ್ರ ಮುಂದಿನ ವರ್ಷ ಮತ್ತೆ ರವಿಚಂದ್ರನ್ ಕ್ರೇಜ್ ಸೃಷ್ಟಿಸುವ ನಿರೀಕ್ಷೆ ಇದೆ. ಹಾಯ್ ನಮಸ್ಕಾರ, ನಾನು ನಿಮ್ಮ ನಾಗಮಂಡಲ ವಿಜಯಲಕ್ಷ್ಮಿ. ಪಾಸಿಟಿವ್ ಪಿಕ್ಚರ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ವಿಷಯಗಳನ್ನ ತಿಳ್ಕೊಳ್ಳಿ. ಓಕೆ, ಆಲ್ ದಿ ಬೆಸ್ಟ್. ಡಿಜಿಟಲ್ ಬರಕ್ಕೆ ಮುಂಚೆ ಎಲ್ಲ ಸಿನಿಮಾನು ಈ ನೆಗೆಟಿವ್ ಅಲ್ಲಿ ಆಗ್ತಾ ಇತ್ತು. ಸಿನಿಮಾ ಅಂದ್ರೇ ನೆಗೆಟಿವ್ ಅನ್ನೋ ಕಾಲ ಇತ್ತು. ಈಗ ಕಾಲ ಬದಲಾಗಿದೆ. ನೆಗೆಟಿವ್ ಇಂದ ಡಿಜಿಟಲ್ ಆಗಿದೆ. ನೆಗೆಟಿವ್ ನ್ಯೂಸ್ ಇಂದ ಪಾಸಿಟಿವ್ ನ್ಯೂಸ್ಗೆ ಬದಲಾಗಿದೆ. ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನೆಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ.